ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ದೃಷ್ಟಿಬೊಟ್ಟು ಧಾರಾವಾಹಿಯು ದತ್ತ ಪಾತ್ರದಲ್ಲಿ ನಟಿಸುತ್ತಿದ್ದ ವಿಜಯ್ ಸೂರ್ಯ ಅವರು ಈಗ ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಹೌದು ವೀಕ್ಷಕರೇ, ವಿಜಯ್ ಸೂರ್ಯ ಅವರು ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿದ್ದರು. ಅಗ್ನಿಸಾಕ್ಷಿ ಧಾರಾವಾಹಿ ಬಳಿಕ ಇವರು ಲಕ್ಷ್ಮೀ ಬಾರಮ್ಮ, ಪ್ರೇಮಲೋಕ, ನಮ್ಮ ಲಚ್ಚಿ ಮುಂತಾದ ಧಾರಾವಾಹಿಯಲ್ಲಿ ನಟಿಸಿದ್ದು, ಸದ್ಯ ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ದತ್ತ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈಗ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಮಧ್ಯದಲ್ಲೇ ಹೊರಬಂದಿದ್ದಾರೆ. ವಿಜಯ್ ಸೂರ್ಯ ಅವರು ಧಾರಾವಾಹಿಯಿಂದ ಹೊರಬರಲು ಕಾರಣ ಏನು ಅಂತ ನೋಡೋಣ ಬನ್ನಿ. ಹೌದು ವೀಕ್ಷಕರೇ, ದೃಷ್ಟಿಬೊಟ್ಟು ಧಾರಾವಾಹಿಯು 300ಕ್ಕೂ ಹೆಚ್ಚು ಸಂಚಿಕೆಗಳನ್ನ ಕಂಪ್ಲೀಟ್ ಮಾಡಿದ್ದು. ವೀಕ್ಷಕರೇ, ದೃಷ್ಟಿಬೊಟ್ಟು ಧಾರಾವಾಹಿಯು ಒಂದು ರಿಮೇಕ್ ಧಾರಾವಾಹಿ ಆಗಿದ್ದು, ಕನ್ನಡದಲ್ಲಿ ಈ ಧಾರಾವಾಹಿಯು ಅಂದುಕೊಂಡಷ್ಟು ಖ್ಯಾತಿ ಗಳಿಸಲು ಸಾಧ್ಯವಾಗಲಿಲ್ಲ. ಹಾಗೆ ಈ ಧಾರಾವಾಹಿಯಲ್ಲಿ ಅರ್ಪಿತಾ ನಾಯಕಿಯಾಗಿ, ವಿಜಯ್ ಸೂರ್ಯ ನಾಯಕನಾಗಿ ನಟಿಸುತ್ತಿದ್ದಾರೆ. ಹಾಗೆ ವಿಜಯ್ ಸೂರ್ಯ ಅವರು ಇಷ್ಟಕಾಮ್ಯ, ಕ್ರೇಜಿ ಲೋಕ, ಗಾಳಿಪಟ 2, ಲಕ್ಷ್ಮೀ ಬಾರಮ್ಮ, ನಮ್ಮ ಲಚ್ಚಿ, ಅಗ್ನಿಸಾಕ್ಷಿ ಮುಂತಾದ ಸಿನಿಮಾಗಳು ಮತ್ತು ಧಾರಾವಾಹಿಯಲ್ಲಿ ನಟಿಸಿದ್ದು, ಈಗ ಇವರು ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು. ಈಗ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಮಧ್ಯದಲ್ಲೇ ಹೊರಬಂದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡೋಣ. ಸದ್ಯದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಆರಂಭವಾಗುತ್ತಿದ್ದು, ಬಿಗ್ ಬಾಸ್ 12 ಪ್ರಸಾರಕ್ಕೆ ಸಮಯ ಕೊಡುವ ಸಲುವಾಗಿ ದೃಷ್ಟಿಬೊಟ್ಟು ಧಾರಾವಾಹಿಯನ್ನು ಅಂತ್ಯಗೊಳಿಸಲಾಗುತ್ತಿದೆ. ಹೌದು, ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ವಿಜಯ್ ಸೂರ್ಯ ಅವರಿಗೆ ಆಫರ್ ಸಿಕ್ಕಿದ್ದು, ಅದಕ್ಕೆ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರಬರಲು ಮುಖ್ಯ ಕಾರಣವಾಗಿರುತ್ತದೆ. ಹೌದು, ವಿಜಯ್ ಸೂರ್ಯ ಅವರಿಗೆ ಈ ಹಿಂದೆ 2 ಸೀಸನ್ಗಳಿಂದ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ಗಳು ಬಂದಿದ್ದವು. ಆದರೆ ವಿಜಯ್ ಸೂರ್ಯ ಅವರು ಆಫರ್ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಬಿಗ್ ಬಾಸ್ ಆಫರ್ ಬಂದಿದ್ದು, ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ವಿಜಯ್ ಸೂರ್ಯ ಅವರು ಹೋಗಲು ಒಪ್ಪಿಕೊಂಡಿದ್ದಾರೆ. ಹಾಗೆ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ಗೆ ಬರಬೇಕೋ ಇಲ್ಲವೋ ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೈ ಯೂಟ್ಯೂಬ್ ಚಾನಲ್.